ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ. ಇವತ್ತು ನಾನು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ಲು ತಾಲಿಪಟ್ಟು ಅಂತ ಹೇಳಿ ಇದಿಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಏನೇನು ಬೇಕು ಪದಾರ್ಥ ಅಂತ ಇಲ್ಲಿ ನಾನು ಫ್ರೆಂಡ್ಸ್, ತುಂಬ ವೆರೈಟಿನೂ ಕೂಡ ಮಾಡ್ಬೋದು. ಎರಡು ಹಿಟ್ಟಲ್ಲಿ ಯಾವ ಥರ ಮಾಡ್ಬೋದು ಅಂತ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಹೀರೆಕಾಯಿನ ಒಂದು ಅರ್ಧ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಹೀರೆಕಾಯಿ, ಒಂದು ಕಪ್ಪು, ಅರ್ಧ ಬೌಲು ಕಡಲೆ ಹಿಟ್ಟು, ದೊಡ್ಡ ಬೌಲಲ್ಲಿ ಅಕ್ಕಿ ಹಿಟ್ಟು, ನೆಕ್ಸ್ಟು ಉದ್ದುದ್ದೆ ಕಟ್ ಮಾಡಿಡೋ 2 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ ನಮ್ಮನೇಲಿ ಸೋದಕ್ಕೆ, ಅರಿಶಿಣ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಒಂದೊಂದಾಗಿ ಹಾಕ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹೀರೆಕಾಯಿ ತುರಿದಿರೋದು ಒಂದು ಬೌಲು, ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ, ಸಾಲ್ಟ್, ಸ್ವಲ್ಪ ಅರಿಶಿನ, ಕೊತ್ತಂಬರಿ, ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ನೆಕ್ಸ್ಟು ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರ್ಯಾರಿಗೆ ದೋಸೆ ತಿಂದು ಬೋರ್ ಆಗಿರುತ್ತೋ ಅವ್ರು ಕೂಡ ಇದನ್ನು ಮಾಡ್ಕೋಬೋದು. ದೋಸೆ ಥರನೇ ಮತ್ತು ಇನ್ನೊಂದು ರೀತಿ ತಾಲಿಪಟ್ಟು ಕೂಡ ಮಾಡ್ತಾರೆ, ಅದನ್ನ ಕೈಯಿಂದ ತಟ್ತಾರೆ. ಬಟ್ ಇದು ಕೈಯಿಂದ ತಟ್ಟ ಸ್ವಲ್ಪ ರಿಸ್ಕಿ ಅನ್ನೋರಿಗೆ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಮತ್ತು ಹೆಲ್ದಿಗೆ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದಕ್ಕೆ ಬೇರೆ ಬೇರೆ ಹಿಟ್ಟು ಸಹ ಹಾಕ್ಬೋದು. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಎಲ್ಲ ಹಿಟ್ಟು, ಜೋಳದ ಹಿಟ್ಟು ಸಹ ಹಾಕ್ಬೋದು. ನಾನು ಎರಡೆರಡು ಹಿಟ್ಟಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕಿದ್ರೂ ಓಕೆ. ಸ್ವಲ್ಪ ನಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ. ನಾನಿನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕಲಸಿದ ಮೇಲೆ ಒಂದು 1/2 ಅವರ್ ಆದರೂ ನೆನಿಬೇಕು ಚೆನ್ನಾಗೆ. ತುಂಬ ನೆಂದರೂ ಸಹ ಚೆನ್ನಾಗಿ ಬರಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ. ಒಂದು 1/2 ಅವರ್ ಅಂದರೆ ಸಾಕು, ಚೆನ್ನಾಗಿ ಬರುತ್ತೆ, ದೋಸೆ ಥರನೇ ಬರುತ್ತೆ. ಈ ಪ್ರಮಾಣದಲ್ಲಿದ್ದರೆ ಸಾಕು ಹಿಟ್ಟು. ಇದಿಷ್ಟಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಅಷ್ಟರೊಳಗೆ ನಾನು ಇದಕ್ಕೆ ಬೇಕಾದ ಕಾಯಿ ಚಟ್ನಿನ ರೆಡಿ ಮಾಡ್ಕೊತೀನಿ. ಇದಿಷ್ಟು ನಾನು ಕಾಯಿ ಚಟ್ನಿಗೆ ಯಾವ ಥರ ಮಾಡೋದಂತ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು. ಫ್ರೆಂಡ್ಸ್, ಇದಕ್ಕೆ ಮೊಸರು, ಚಟ್ನಿ ಪುಡಿ ಹಾಕ್ಕೊಂಡು ಸಹ ತಿನ್ಬೋದು. ಕಾಯಿ ಚಟ್ನಿ ಇಲ್ಲ ಅಂದರೂ ಕೂಡ ನಾನಿವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಬೌಲು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಕಾಯಿ, 2 ಬೆಳ್ಳುಳ್ಳಿ, ಸಾಲ್ಟ್, ಹುರ್ಗಡ್ಲೆ, ಒಗ್ಗರಣೆಗೆ ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ ಇದಿಷ್ಟು ಇಟ್ಕೊಂಡಿನಿ. ಚಟ್ನಿಗೆ 3 ಹಸಿಮೆಣ್ಸಿಕಾಯಿ ಹುರಿದಿಟ್ಟಿದ್ದೀನಿ. ಖಾರ ಜಾಸ್ತಿ ಇದೆ ಸೊ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ, ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸಾಲ್ಟ್, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಇದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ, ಸೊ ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಒಣಮೆಣ್ಸಿಕಾಯಿ ಹಾಕ್ಕೊಳ್ಳೋಣ.
ಒಗ್ಗರಣೆಗೆ ಮಿಕ್ಸ್ ಮಾಡಿ ಇಟ್ಕೊಂಡು ರೆಡಿ ಆಯ್ತಿದ್ದು ಚಟ್ನಿ. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ ಫ್ರೆಂಡ್ಸ್. ನಾವು ಕಬ್ಬಿಣದ ಹಂಚಲ್ಲಿ ಹಾಕ್ಕೊಳ್ತೀವಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡೋದಿದ್ದರೆ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಕಬ್ಬಿಣದ ಹಂಚು ಯೂಸ್ ಮಾಡ್ತೀವಿ ನಾವು ಯಾವಾಗಲೂ. ಹೆಲ್ದಿಗೆ ಒಳ್ಳೇದಲ್ಲ ಅದು ನಾನ್ ಸ್ಟಿಕ್ ಅಂತ ಹೇಳಿ. ಇದಿಷ್ಟು ಹಾಕ್ಕೋಬೇಕು. ಇನ್ನು ತುಂಬ ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಗಟ್ಟಿಗೆ ಮಾಡ್ತೀನಿ, ತುಂಬ ದೊಡ್ಡದೇನು ಮಾಡ್ತಾಯಿಲ್ಲ ನಾನು. ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಬೇಕು. ಇದು ರೆಡಿಯಾಗಿದೆ. ಉಲ್ಟಾ ಹಾಕ್ಕೊಳ್ಳೋಣ ಸ್ವಲ್ಪ. ಇದನ್ನು ತೆಗೆದುಬಿಟ್ಟು ನೋಡಿ ಈಸಿಯಾಗಿ ಯಾವ ಥರ ಬಿಡ್ತಿದೆ. ಚೆನ್ನಾಗಿ ನೆಂದರೆ ಅಂಚು ಸಹ ಹಿಡ್ಕೊಳ್ಳೋದಿಲ್ಲ ಅದು. ನಿಮಗೆ ಕ್ರಿಸ್ಪಿನೆಸ್ ಬೇಕಂದರೆ ಸ್ವಲ್ಪ ತೆಳ್ಳು ಮಾಡಿ ಹಾಕ್ಕೋಬೋದು. ನಾನು ಸ್ವಲ್ಪ ದಪ್ಪ ಮಾಡ್ತೀವಿ, ಸೊ ಅದಕ್ಕೆ ಇಷ್ಟ ಮಾಡಿದ್ದೀನಿ. ಇದೇ ಥರ ಒಂದೊಂದೇ ಹಾಕ್ಕೋಬೇಕು. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೇನೆ. ಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿ 2 ತಾಲಿಪಟ್ಟು ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೆಸಿಪೀಸನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಾನು. ಸ್ವಲ್ಪ ಟೇಸ್ಟ್ ಮಾಡೋಣ ಯಾವ ಥರ ಆಗಿದೆ ಅನ್ನೋದು. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.